ನೆಲಮಂಗಲದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಸೋಂಪುರದ ಕೆಂಗಲ್ ಹೊರವಲಯದಲ್ಲಿ ಚಿರತೆ ಕಂಡಿದೆ. ಚಿರತೆಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಚಿರತೆಯ ಉಪಟಳದಿಂದ ಆತಂಕದಲ್ಲಿದ್ದಾರೆ ಗ್ರಾಮಸ್ಥರು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಈ ಚಿರತೆಯ ಮೂವ್ಮೆಂಟ್ಸ್ ಏನಿದೆ ಇದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಒಂದು ಚಿರತೆಯಿಂದ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ. ಕಳೆದ ವಾರ ಇದೇ ಗ್ರಾಮದಲ್ಲಿ 4 ಪಶುಗಳ ಮೇಲೆ ಈ ಒಂದು ಚಿರತೆ ದಾಳಿ ಮಾಡಿದೆ. ಹೀಗಾಗಿ ಈ ಒಂದು ಚಿರತೆಯನ್ನ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಅಂದ್ರೆ ಕಳೆದ ವಾರದಿಂದ ಕೂಡ ಈ ಒಂದು ಚಿರತೆ ಈ ಒಂದು ಭಾಗದಲ್ಲಿ ಓಡಾಡ್ತಾ ಇದೆ. ಆಲ್ರೆಡಿ 4 ಪಶುಗಳ ಮೇಲೆ ದಾಳಿಯನ್ನ ಮಾಡಿದೆ. ಆದ್ರೂ ಕೂಡ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸುವ ಮೊದಲು ಅಂದ್ರೆ ಮನುಷ್ಯರ ಮೇಲೆ ಇದು ದಾಳಿ ಮಾಡಿ ಯಾವುದೇ ಅನಾಹುತಗಳು ಆಗೋ ಮೊದಲು ಈ ಒಂದು ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ನೆಲಮಂಗಲದಲ್ಲಿ ಈ ಒಂದು ದೃಶ್ಯ ಕಂಡು ಬಂದಿರುವಂತದ್ದು. ಮತ್ತೆ ಇಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಸೋಂಪುರದ ಕೆಂಗಲ್ ಹೊರವಲಯದಲ್ಲಿ ಚಿರತೆಯ ಓಡಾಟ ಕಂಡು ಬಂದಿದೆ. ಇನ್ನು ಈ ಒಂದು ಓಡಾಟ ಏನಿದೆ ಇದು ಸಿಸಿಟಿವಿಯಲ್ಲೂ ಕೂಡ ಸೆರೆಯಾಗಿದೆ. ಹೀಗಾಗಿ ಈ ಚಿರತೆಯನ್ನ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಕಳೆದ ವಾರ ಇದೇ ಗ್ರಾಮದಲ್ಲಿ 4 ಪಶುಗಳ ಮೇಲೆ ಈ ಒಂದು ಚಿರತೆ ದಾಳಿ ಮಾಡಿತ್ತು. ಹೀಗಾಗಿ ಈ ಚಿರತೆಯನ್ನ ಆದಷ್ಟು ಬೇಗ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಯಾವುದೇ ಅಪಾಯ ಸಂಭವಿಸುವ ಮೊದಲು ಅಂದ್ರೆ ಮನುಷ್ಯರ ಮೇಲೆ ಇದು ದಾಳಿ ಮಾಡಿ ಯಾವುದೇ ಪ್ರಾಣಾಪಾಯ ಆಗೋ ಮೊದಲು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಮನವಿಯನ್ನ ಮಾಡ್ತಿದ್ದಾರೆ. ಈಗಾಗಲೇ 1 ವಾರ ಕಳೆದಿದೆ. ಕಳೆದ ವಾರ ಇದೇ ಚಿರತೆ 4 ಪಶುಗಳ ಮೇಲೆ ದಾಳಿ ಮಾಡಿತ್ತು. ಹೀಗಾಗಿ ಆದಷ್ಟು ಬೇಗ ಈ ಒಂದು ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ರಿಕ್ವೆಸ್ಟ್ ಮಾಡಿದ್ದಾರೆ.